Surprisingly, I am in Dharwad for last 25 years and I have come to your institution for the first time. I don't know why Baba took so much time. Maybe he prepared me outside and finally he said, now you are eligible, come. And Ganachari sir caught me yesterday when we were having a program with Siddheshwara Swamiji and he said like you have to come. So I couldn't deny, that's why I'm here. Okay. And you're too near to me, but you're very far to me, like you're sitting somewhere there, like. But anyhow, I wish this program bring a lot of insights in your life because you have a lot of work to do. As teachers, I am also a teacher. Corporate world calls me as coach. Some people call me as a trainer. Okay, some people they say I am a consultant for them. But honestly, there is a teacher inside. Okay, and that teacher manifests in so many forms to solve different problems in different industries. And I am named like that. But otherwise, I am a teacher inside. So my dear good friends, because we are all teachers, let me call you as friends. We have big challenges and big opportunities. ಭಾಳ ಚಾಲೆಂಜಸ್ ಇದ್ದಾವೆ. ಕನ್ನಡ ಎಲ್ಲರಿಗೂ ಬರುತ್ತೆ ಅನಿಸುತ್ತೆ. ಓಕೆ, ಬರುತ್ತಾ ಏನಾದರೂ ಎನಿಬಡಿ? ಓಕೆ, ಯಾಕಂದ್ರೆ ಧಾರವಾಡ ಬಂದಮೇಲೆ ಕನ್ನಡ ಮಾತಾಡಿಲ್ಲ ಅಂದ್ರೆ ಬೇಜಾರಾಗುತ್ತೆ. ನಾನು ಐ ಕೀಪ್ ಟ್ರಾವೆಲಿಂಗ್ ಫಾರ್ 24 days in a month. ಓಕೆ, ಜಸ್ಟ್ day before I have come from Meghalaya. Meghalayadalli I was training some teachers there, like. Okay, so I keep traveling throughout India and only for 4 to 5 days I come to Dharwad to take rest. Okay, and today sir has snatched my rest and he has arrested me here, like. Okay, so ನಿಮ್ಗೆ ಏನು ಹೇಳಿ ಬಯಸ್ತೇನೆ ಅಂದರೆ ಭಾಳ ಇಂಪಾರ್ಟೆಂಟ್ ಟೈಮ್ ಬಂದಿದೆ ನಮ್ಮೆಲ್ಲ ಟೀಚರ್ಸ್ಗೆ. ಅಪ್ ಟು 2030 ಇಷ್ಟು ಬದಲಾವಣೆಗಳು ಬರ್ತವೆ ಅಂದರೆ ಇವನ್ ಐ ಆಮ್ ಸ್ಕೇರ್ಡ್ ವೆದರ್ ಐ ಹ್ಯಾವ್ ಮೈ ಓನ್ ಪ್ರೊಫೆಷನ್. ನಾನೇ ಏನಾದರೂ ಔಟ್ಡೇಟೆಡ್ ಆಗಿಬಿಡ್ತೀನ, ನಾನು ಜಾಬ್ ಕಳ್ಕೊಂಡ್ಬಿಡ್ತೀನ. ಜಾಬ್ ಅಂದರೆ ಐ ಡೋಂಟ್ ವರ್ಕ್ ಫಾರ್ ಎನಿ ಇಂಡಿವಿಜುವಲ್ ಇನ್ಸ್ಟಿಟ್ಯೂಷನ್, ಬಟ್ ನಾನು ಕಳ್ಕೊಂಡ್ಬಿಡ್ತೀನ, ನಂದು ಜಾಬ್ ಹೋಗ್ಬಿಡುತ್ತಾ. ವೆದರ್ ಐ ಆಮ್ ರಿಲೆವೆಂಟ್ ಫಾರ್ ದ ನ್ಯೂ ವರ್ಲ್ಡ್. ಹೊಸ ಜಗತ್ತಿನ ಪ್ರಕಾರ ಹೊಸ ನಿಯಮಗಳು ಬರ್ತಾ ಇದ್ದಾವೆ. ಆ ಹೊಸ ಜಗತ್ತಿನ ಹೊಸ ನಿಯಮಗಳ ಪ್ರಕಾರ ವೆದರ್ ಐ ಆಮ್ ರಿಯಲಿ ರಿಲೆವೆಂಟ್. There is nothing like employment and unemployment in the future world now. ಹೊಸ ಜಗತ್ತಿನಲ್ಲಿ ಎಂಪ್ಲಾಯ್ಮೆಂಟು, ಅನ್ಎಂಪ್ಲಾಯ್ಮೆಂಟು, ರೆಕ್ರೂಟ್ಮೆಂಟು ಇವೆಲ್ಲ ಶಬ್ದಗಳು ಹೋಗ್ಬಿಡ್ತವೆ ಈಗ. ಓನ್ಲಿ 2 words will remain. One is ಆರ್ ಯು ರಿಲೆವೆಂಟ್ ಆರ್ ಇರ್ರೆಲೆವೆಂಟ್. ಈ ಒಂದು ಜಗತ್ತಿಗೆ ನೀನು ಪ್ರಸ್ತುತವಾಗಿದೆಯಾ ಇಲ್ಲ ಅಪ್ರಸ್ತುತವಾಗಿದೆಯಾ ಅಷ್ಟೇ. ಓಕೆ, ಆ್ಯಂಡ್ ಹೂ ಇಸ್ ಗೋಯಿಂಗ್ ಟು ಡಿಸೈಡ್ ನಾವು? ಯಾರು ಡಿಸೈಡ್ ಮಾಡ್ತಾರೆ? ಇಷ್ಟು ದಿವಸ ನಮ್ಮ ಜಾಬಿನ ಬಗ್ಗೆ ನಮ್ಮ ಮ್ಯಾನೇಜ್ಮೆಂಟ್ನವ್ರು ಡಿಸೈಡ್ ಮಾಡ್ತಾಯಿದ್ರು, ಇಲ್ಲ ಗೌರ್ಮೆಂಟ್ ಜಾಬ್ನಲ್ಲಿದ್ದರೆ ಗೌರ್ಮೆಂಟ್ನವ್ರು ಡಿಸೈಡ್ ಮಾಡ್ತಾಯಿದ್ರು. ಓಕೆ, ನಿಮ್ಮ ಪ್ರಿನ್ಸಿಪಲ್ ಡಿಸೈಡ್ ಮಾಡ್ತಿದ್ರು ವೆದರ್ ಯು ಶುಡ್ ಕಂಟಿನ್ಯೂ ನೆಕ್ಸ್ಟ್ ಇಯರ್ ಆರ್ ಯು ಶುಡ್ ನಾಟ್ ಕಂಟಿನ್ಯೂ, ಆರ್ ಯು ಯುವರ್ ಸೆಲ್ಫ್ ವಿಲ್ ಡಿಸೈಡ್ ವೆದರ್ ಯು ಶುಡ್ ಸ್ಟೇ ಇನ್ ದ ಇನ್ಸ್ಟಿಟ್ಯೂಷನ್ ಆರ್ ಯು ವಾಂಟ್ ಟು ಗೋ ಔಟ್ ಆಫ್ ದ ಇನ್ಸ್ಟಿಟ್ಯೂಷನ್. ಇಷ್ಟು ವರ್ಷ ನಾವೇ ಮಾಡ್ತಾಯಿದ್ವಿ, ನಾವೆಲ್ಲ ಅಡ್ಜಸ್ಟ್ ಹಾಕೊಂಡ್ಬಿಟ್ಟಿದ್ವಿ, ರಿಕ್ವೆಸ್ಟ್ ಮಾಡ್ತಾಯಿದ್ವಿ, ಎಲ್ಲ ಮಾಡ್ತಾಯಿದ್ವಿ. ಬಟ್ ಇನ್ನು ಬರೋ ವರ್ಷಗಳಲ್ಲಿ ಓಕೆ, ಅವರ್ ಕಸ್ಟಮರ್ ಆ್ಯಂಡ್ ದ ಕನ್ಸ್ಯೂಮರ್ they will decide whether you'll have a job or not. Because education is no more a service sector. I mean, it's not social sector. ನಾವು ಹೇಳ್ತೇವೆ ಬಾಯಿನಿಂದ ಹೇಳಲಿಕ್ಕೆ ಸೋಷಿಯಲ್ ಸೆಕ್ಟರ್ ಅಂತ ಹೇಳ್ತೇವೆ, ಬಟ್ ಆ್ಯಕ್ಚುಲಿ ಇಟ್ ಹ್ಯಾಸ್ ಬಿಕಮ್ ಎ ಸರ್ವಿಸ್ ಇಂಡಸ್ಟ್ರಿ ನಾವು. ಸರ್ವಿಸ್ ಇಂಡಸ್ಟ್ರಿ ಅಂದ ತಕ್ಷಣ, ಯಾವುದೇ ಇಂಡಸ್ಟ್ರಿ ಅಂದ ತಕ್ಷಣ ಅದಕ್ಕೊಬ್ಬರು ಒಂದು ಪ್ರಾಡಕ್ಟ್ ಇರುತ್ತೆ, ಅದಕ್ಕೊಬ್ಬರು ಗ್ರಾಹಕರಿರ್ತಾರೆ, ಹೌದಾ? ಸೊ ಈಗ ನಮ್ಮ ಗ್ರಾಹಕರು ಯಾರಪ್ಪ? ಕಸ್ಟಮರ್ ಆ್ಯಂಡ್ ಕನ್ಸ್ಯೂಮರ್ ಯಾರು ಅಂದರೆ, ಕನ್ಸ್ಯೂಮರ್ ಅಂದರೆ ಇಟ್ ಈಸ್ ಚಿಲ್ಡ್ರನ್. ಓಕೆ, ಕಸ್ಟಮರ್ ಈಸ್ ಪ್ಯಾರೆಂಟ್ಸ್. ಅವ್ರು ಇಷ್ಟು ಪ್ರಾಮಿನೆಂಟ್ ಆಗ್ತಾರೆ ಈಗ. ದೇ ವಿಲ್ ಸ್ಟಾರ್ಟ್ ಡಿಮ್ಯಾಂಡಿಂಗ್ ಥಿಂಗ್ಸ್ ಫ್ರಮ್ ಅಸ್. ಆ್ಯಂಡ್ ಈಚ್ ಒನ್ ಆಫ್ ಯು ಸಿಟ್ಟಿಂಗ್ ಹಿಯರ್ ಇನ್ಕ್ಲೂಡಿಂಗ್ ಮೀ ವಿಲ್ ಬಿ ಎವ್ಯಾಲ್ಯುಯೇಟೆಡ್ ಓಕೆ ಬೈ ದ ಪ್ಯಾರೆಂಟ್ಸ್ ಆ್ಯಂಡ್ ದ ಚಿಲ್ಡ್ರನ್. There is no question of you have a head of the department to principal to management to. They don't have any role actually, honest. ಗೊತ್ತಾಯ್ತಾ? ನಾಳೆ ಎಷ್ಟು ಇದು ಭಾಳ ದಿವಸ ಇರೋದಿಲ್ಲ. Somebody will come, some student will come with a mobile. Okay, he'll come to the management. ಗಣಾಚಾರ್ಯ ಸರ್ ಹತ್ರ ಬರ್ತಾರೆ. ನೋಡ್ರಿ ಈ ಮೇಡಮ್ ಹಿಂಗೆ ಕಲಿಸ್ತಾರೆ, ಅವ್ರು ಏನು ಕಲಿಸ್ತಾರೆ ಅವ್ರಿಗೆ ತಿಳಿಬಂತು, ಅವ್ರ ಇಂಗ್ಲೀಷ್ ಸ್ಟ್ಯಾಂಡರ್ಡ್ ಹಿಂಗೆ ಐತಿ, ಹೌದಾ?
ಇವ್ರಿಗೆ ಏನೂ ಬರುವುದಿಲ್ಲ, ಇವ್ರು ನಾಳೆ ನಮ್ಮ ಕ್ಲಾಸಿಗೆ ಬರಬಾರ್ದು, ಇಲ್ಲ ನೀವು ಇಷ್ಟಾದರೂ ಬರಬೇಕಾ ಅಂತಿದ್ರೆ ನಾವು ಇದನ್ನು ವೈರಲ್ ಮಾಡ್ತೀವಿ, ಸೆಂಡ್ ಇಟ್ ಟು ದ ಅಥಾರಿಟೀಸ್. ಈ ದಿವಸ ಭಾಳ ದೂರ ಇಲ್ಲ, ಆಲ್ರೆಡಿ ಇಟ್ಸ್ ಹ್ಯಾಪ್ನಿಂಗ್ ಇನ್ ಬ್ಯಾಂಗ್ಳೂರ್ ಟುಡೇ. ಓಕೆ, ಇಟ್ ಇಸ್ ಹ್ಯಾಪ್ನಿಂಗ್ ಇನ್ ಮೆಟ್ರೋಸ್. ಈವನ್ ವಿ ಆರ್ ಎವ್ಯಾಲ್ಯುಯೇಟೆಡ್ ಆಸ್ ಎ ಟ್ರೈನರ್. ನಾನು ಹೋದಾಗೂ ನಂದು ಎವ್ಯಾಲ್ಯುಯೇಷನ್ ಆಗುತ್ತೆ. ಇನ್ ಬಿಗ್ ಕಂಪ್ನೀಸ್ ಆಲ್ಸೋ ಎವ್ಯಾಲ್ಯುಯೇಷನ್ ಹ್ಯಾಪನ್ಸ್. Only when I go through that evaluation, then I am called back. Otherwise, I am not called back. For example, Jindal, I work for last 14 years. Every time I go, my evaluation is done. ಗೊತ್ತಾಯ್ತಾ? ಸೊ ಗೆಳೆಯರೆ, ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಕಮಿಂಗ್ ಡೇಸ್ನಲ್ಲಿ ಇಟ್ ಈಸ್ ದ ಚಿಲ್ಡ್ರನ್ ಹೂ ಆರ್ ಗೋಯಿಂಗ್ ಟು ಡಿಸೈಡ್ ಅಬೌಟ್ ಅವರ್ ಕರಿಯರ್. ಅವಾಗ ಬಹಳ ಬೇಜಾರಾಗುತ್ತೆ, ಗೊತ್ತಾಯ್ತಾ? ಇನ್ನೇನೋ ಮಾಡಿಕೊಂಡು ನಾವು ಹೆಂಗೆಂಗೋ ಮಾಡಿಕೊಂಡು ಹೆಂಗೆಂಗೋ ಕಲಿಸಿ ಹೆಂಗೆಂಗೋ ಅವ್ರಿಗೆ ಮಾತಾಡಿ ಹೆಂಗೆಂಗೋ ಬಿಹೇವ್ ಮಾಡಿ, ಓಕೆ, ನಾವು ಅದನ್ನ ಕಂಟಿನ್ಯೂ ಮಾಡ್ಕೊತ ಬಂದಿದ್ದೇವೆ. ಬಟ್ ಕಮಿಂಗ್ ಇಯರ್ಸ್ನಲ್ಲಿ ಡೋಂಟ್ ಎಕ್ಸ್ಪೆಕ್ಟ್ ದ್ಯಾಟ್ ಟು ಹ್ಯಾಪನ್. ಓಕೆ, ವಿ ವಿಲ್ ಬಿ ಎವ್ಯಾಲ್ಯುಯೇಟೆಡ್ ಬೈ ಚಿಲ್ಡ್ರನ್. ಗೊತ್ತಾಯ್ತಾ? ರೈಟ್, ದಿಸ್ ಇಸ್ ಒನ್ ಚಾಲೆಂಜ್ ದಟ್ ವಿ ಹ್ಯಾವ್. The second challenge that we have is, okay, technology is coming in such a big way. Ishtu jora barta ide technology andre. Don't know what is going to happen. Honestly, they are saying like 86 million jobs will go. 86 million jobs. And ಹೊಸ 97 million jobs ಬರ್ತವಂತೆ ಹೊಸದಾಗಿ. ಆ 97 million jobs ಏನಿರ್ತವೆ? ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ವಿತೌಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ದಟ್ಸ್ ಆಲ್. ಹೌದಾ? ಈಗ ನಾವು ಎ ಐ ಅಂತ ಹೇಳ್ತಾ ಇದ್ದೀವಿ, ಬಟ್ ಹೌ ಮೆನಿ ಆಫ್ ಆರ್ ರಿಯಲಿ ಅಪ್ಡೇಟೆಡ್ ವಿತ್ ಎ ಐ? ಲೈಕ್ ಹೌ ಮೆನಿ ಆಫ್ ಅಸ್ ಆರ್ ಯೂಸಿಂಗ್ ಎ ಐ ಟು ಕ್ರಿಯೇಟ್ ಅವರ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ಸ್? ದ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ದಟ್ ಐ ಸಿ ದೇರ್, ಇಟ್ಸ್ ನಾಟ್ ಔಟ್ ಆಫ್ ಎ ಐ. ಗೊತ್ತಾಯ್ತಾ? ಇಟ್ ಈಸ್ ಇಂಡಿವಿಜುವಲಿ ಡನ್ ಆಫ್ಟರ್ ಸಿಟ್ಟಿಂಗ್ ಫಾರ್ ಹಾಫ್ ಆನ್ ಅವರ್. ಇಲ್ಲಿ ತೊಗೊಂಡು ಅಲ್ಲಿ ಹಾಕಿ ಒಂದು ಪಾಯಿಂಟ್ ಹೆಚ್ಚಿಗೆ ಮಾಡಿ, ಹಿಂಗೆ ಕಡಿಮೆ ಮಾಡಿ, ಅದು ಮಾಡಿ ಇದು ಮಾಡಿ ಸರ ಮಾಡ್ಕೊಂಬಂದೆ ನೋಡ್ರಿ ಅಂತ. ನಾಟ್ ರಿಕ್ವೈರ್ಡ್. ಇಫ್ ಯು ಗೋ ಟು ಗಾಮಾ ಎ ಐ, simple Gamma AI, and say like, this is the PPT I need. Okay, powerful 10 slides. Even ನನ್ನ ಜೀವನದಲ್ಲಿ ಇಷ್ಟು 25 ವರ್ಷ ನಾನು ಇಷ್ಟು PPTs ಮಾಡಿದ್ದೇನೆ. ಓಕೆ, ಒಂದು PPT ಹಂಗೆ ಮಾಡೋದಿಲ್ಲ ಅಂತ PPTs ಬರ್ತಾ ಇದ್ದಾವೆ. ಹೌದಿಲ್ಲ? ಹೋಲ್ ಮೈ ಕ್ಲಾಸ್ ಗೆಟ್ಸ್ ರೆಕಾರ್ಡೆಡ್ ಇನ್ ಮೈ ಕ್ಲೋನ್. ನಮ್ಮ ಮಹೇಶ್ ಮಾಷಾಳದ ಒಂದು ಕ್ಲೋನ್ ರೆಡಿ ಆಗುತ್ತೆ. ಆ ಕ್ಲೋನ್ ಪ್ರಕಾರ ಒಂದು ಆಡಿಯೋ ನನ್ನ ಆಡಿಯೋಲ್ಲಿ ಹಾಕುತ್ತೆ. ನಾನು ಅಲ್ಲಿ ಇರೋದಿಲ್ಲ, ಬಟ್ ನಾನು ಕ್ಲಾಸ್ ತಗೊಳ್ತಾ ಇರ್ತೀನಿ. Somebody from Oxford University, they will take a class for 10 different institutions at the same time. Can you understand? Ega Madam Lavanya Madam has come all the way from Shivamogga, traveling whole night. Okay, and next time she need not come. Her prototype will come. Okay, prototype, I mean her hologram will come here. Okay, she will come, she will walk, she will do anything. She can't light the lamp. Okay, maybe ಅದಕ್ಕೊಂದಿನ ಆಟೋಮೆಟಿಕ್ ಆಗುತ್ತೆ. She will be here. She need not travel from Shivamogga. She will just go to her laptop, okay, and log in, and she is here. Can you understand? And you people need not come from your home. You can sit at home and do teachers for training program. All of you are here, but you are not here. Can you imagine this world? You are all here, sitting here, but you are not sitting here. You are at your home. And teacher also is not there. Why? In that case, why this hall is required? Can we have a class in the cloud? Or we can decide we'll have a class in Himalayas under the tree, if there is a tree there. Can you understand? So technology is going to come in such a big way. Am I ready for that? Like, there will be 3 types of teachers in the future. 3 types of teacher. One is a traditional teacher. Second is a AI teacher. And third one is, okay, AI tutor. The most dangerous for us is AI tutor. ಗೊತ್ತಾಯ್ತಾ? ಟ್ರೆಡಿಷನಲ್ ಟೀಚರ್ ಅಂದ್ರೆ ನಾವೆಲ್ಲರೂ ಟ್ರೆಡಿಷನಲ್ ಟೀಚರ್ ಹೋಗ್ತೇವೆ, ಕ್ಲಾಸಿಗೆ ಹೋಗ್ತೇವೆ, ಗುಡ್ ಮಾರ್ನಿಂಗ್, ಹೌ ಆರ್ ಯು ಅಂತ. ನೀವು ಮೂಡ್ ಚಲೋ ಇದ್ರೆ ಹಂಗೆ ಗುಡ್ ಮಾರ್ನಿಂಗ್ ಎವ್ರಿಬಡಿ, ದಿಸ್ ಇಸ್ ಆಲ್ಸೋ ದೇರ್, ರೈಟ್? ಸಮಟೈಮ್ಸ್ ಯುವರ್ ಮಾರ್ನಿಂಗ್ ಇಸ್ ನಾಟ್ ಗುಡ್, ಸೊ ದಟ್ಸ್ ವೈ ನಾಟ್ ವಿಶ್ ಆಲ್ಸೋ. ಇನ್ನೆನ್ನೆ ಎಲ್ಲಿ ಬಿಟ್ಟಿದೆ, ಸ್ಟಾರ್ಟ್ ಮಾಡಿ, ಹೋಮ್ವರ್ಕ್ ತೊಗೊಂಬಂದಿದ್ಯಾ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ದಿಸ್ ಇಸ್ ವಾಟ್ ಇಸ್ ಎ ಟ್ರೆಡಿಷನಲ್ ಟೀಚರ್. ಯು ಪುಟ್ ಆಲ್ ಯುವರ್ ಎಮೋಷನ್ಸ್ ಇನ್ ಟು ದ ಕ್ಲಾಸ್ ರೂಮ್ಸ್. ಹೌದಾ? Traditional teacher is one, it will not, you don't have any chance there, like, you'll be replaced. But next teacher is what? AI teacher, somebody who integrates artificial intelligence into his system, okay, her system, and she uses artificial intelligence as an agent, as an assistant, okay, for her classes. Can you understand? Okay, this is the AI teacher. Then who is the AI tutor? Who is the AI tutor? Hey, focus. ಲಕ್ಷ್ಮಣ ನಮ್ಗೆ ಲಕ್ಷ್ಯ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಎ ಟ್ಯೂಟರ್ ಇಸ್ ಗೋಯಿಂಗ್ ಟು, ಐ ಥಿಂಕ್ ಹಿ ವಿಲ್ ಕೊಲ್ಯಾಪ್ಸ್ ದಿಸ್. ಲೈಕ್
You know what is AI tutor? Shah Rukh Khan will teach mathematics. Can you imagine this? Virat Kohli will teach physics through cricket. Can you imagine this word? Anuksha or who is the other? Okay, Aishwarya Rai will teach biology. And she will teach how, like if she is teaching Mahesh, she will teach, "Hi Mahesh, how are you?" She will, anytime you have said like that to me, keep quiet, biology is a tough subject, do this, write down. E-teacher beka. And Aishwarya will come, "Hi dear, how are you? How was your yesterday's experience? Did you see that movie? Okay, did you go through that video? Huh? You went through that video. Wonderful. What did you learn?" This is how she personally interacts with me. She has 10,000 students, but she calls me by Mahesh. And if I say, "I don't want you to call me Mahesh, please call me Mahi," then she will call Mahi. Can we do individualized education? Not possible, my dear friends. ಬರೋ ದಿವಸದಲ್ಲಿ ಇವರೆಲ್ಲರೂ ಏನಿದಾರಲ್ಲ, ಸ್ಟಾರ್ಸ್ ಏನಿದಾರಲ್ಲ, ದೇ ಆರ್ ಆಲ್ ಗೋಯಿಂಗ್ ಟು ಟೀಚ್ ಸಬ್ಜೆಕ್ಟ್ಸ್. ಡೋಂಟ್ ಫರ್ಗೆಟ್ ದಿಸ್, ಅಂಡ್ ಇಟ್ ಇಸ್ ಆಲ್ರೆಡಿ ಹ್ಯಾಪನಿಂಗ್. ಗೊತ್ತಾಯ್ತಾ? ಸಾಯಿ ಬಾಬಾಜಿ ವಿಲ್ ಕಮ್ ಬ್ಯಾಕ್. Already Swami Vivekananda is ready now. Ramana Maharshi is ready. Coming here, Swami Vivekananda ji can be invited here. Can you imagine this world? His hologram is going to come here and Swamiji is going to stand here and speak to you, okay, his own philosophy. Ramana will speak about his own philosophy, okay. Our Sai Baba, like he will come back. They are all going to come back as holograms now. Which is the world that we are going into? And where do we exist? So ಅದಕ್ಕೆ AI tutor is going to be the future of individualized education. They will first study. If Mahesh wants to enroll for that course, I'll go to internet and then I'll enroll. Like my favorite is like I like Kicha Sudeep. I like Kicha Sudeep. Then I'll go to Kicha Sudeep and Kicha Sudeep. Then that whole thing will analyze me. What is Mahesh's learning style? What kind of intelligence according to Harvard Gardner theory? What is his intelligence type? Okay, whether he is audio visual or audio or kinesthetic or read and write, what kind of boy is he? What time he likes to study, whether he likes morning 6 to 8 or he likes 10 to 12 in the night or suddenly gets up at 4 o'clock and does it. He is moody anytime he can do. They will analyze me completely and completely individualize my education. First they give me a test and find out where do I stand in mathematics. Maybe I am in the 10th standard, but my mathematics is at 7th standard now. So they will start from 7th standard and take me to 10th standard. They will make me ready for the exams. This is what is going to happen. Where are we going to be? Children will sit at home and study. Especially higher education, please forget coming to colleges. Colleges will close down. Sorry, but this is the truth. Why they should come to the college, you tell me? One reason you give me why they should come to the college. Only for the social interaction. They are more interested in social media today. So ಅದಕ್ಕೆ ಎಚ್ಚರಾಗಿ. So the second challenge that we have is artificial intelligence and technology. This is going to make things easier for students, that is our customer, the consumers, and it makes them more attractive, more engaging, okay, more easier. They understand them better. We don't understand 60 children, we don't understand all 60 children. We have one common way of teaching. Nandondu ಏನು ವಿ ಇರ್ತೈತಿ ಟೀಚಿಂಗ್ದು, ಅದೇ ಪ್ರಕಾರ ಅವ್ರು ಅಡ್ಜಸ್ಟ್ ಆದರೆ ದೇ ಆರ್ ಗುಡ್ ಸ್ಟೂಡೆಂಟ್ಸ್. ಅವ್ರು ಅಡ್ಜಸ್ಟ್ ಆಗಿಲ್ಲ ದೇ ಆರ್ ಬ್ಯಾಡ್ ಸ್ಟೂಡೆಂಟ್ಸ್ ಅಕಾರ್ಡಿಂಗ್ ಟು ಅಸ್. ಬಟ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಟ್ ನಾಟ್ ಹ್ಯಾಪನ್ ಲೈಕ್ ದಟ್. ಸೊ ದಿಸ್ ಇಸ್ ದ ಸೆಕೆಂಡ್ ಚಾಲೆಂಜ್. ಅಂಡ್ ದ ಥರ್ಡ್ difficult thing that is going to happen is the mental health. Anything new comes, okay, it has its own negative things. So mental health is going to be the biggest challenge. Other day I had one case because I am a psychotherapist, I have done my counseling, I do a lot of counseling, a lot of work we do on the mental health. We are creating mind evolution hubs in different schools now. I work with 138 schools. ಓಕೆ, ಎಲ್ಲ ಮಾಡುವಾಗ ನಮ್ಮ ಮೆಂಟಲ್ ಹೆಲ್ತ್ ಬಗ್ಗೆ ನಾವು ನೋಡ್ತಾ ಇರುವಾಗ ಆಲ್ ದ ಟೀಚರ್ಸ್ ಶುಡ್ ಗೋ ಥ್ರೂ ಎ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಫಸ್ಟ್. ವಾಟ್ ಈಸ್ ಮೆಂಟಲ್ ಹೆಲ್ತ್ ಆ್ಯಂಡ್ ಹೌ ಇಟ್ ಅಫೆಕ್ಟ್ಸ್. ನಮ್ಗೆ ಏನಾಗಿದೆ ಗೊತ್ತಾ, ಭಾರತದ ದೊಡ್ಡ ಸಮಸ್ಯೆ ಏನು ಗೊತ್ತಾ ಗೆಳೆಯರೆ? ಓಕೆ, ಯಾವ ದೇಶ ಜಗತ್ತಿಗೆ ಮನಸ್ಸು ಮತ್ತು ಮನಸ್ಸಿನ ಆಚೆ ಏನಿದೆ ಅಂತ ಕಲಿಸ್ಕೊಡ್ತು, ಆ ದೇಶದ ಸಿಲೆಬಸ್ನಲ್ಲಿ ಮನಸ್ಸಿಲ್ಲ. ಕ್ಯಾನ್ ಯು ಸಿ ದ ಫನ್ ಆಫ್ ಇಟ್? ನಾವು ಮನುಷ್ಯರು ಅಂತ ಎದಕ್ಕೆ ಅಂತೇವೆ ಅಂದರೆ ನಮ್ಮಲ್ಲಿ ಮನಸ್ಸು ಇದೆ.
ಪ್ರಾಣಿಗಳಿಗೆ ನಮಗೆ ಡಿಫ್ರೆನ್ಸ್ ಏನಂದ್ರೆ ಪ್ರಾಣಿಗಳು ಇನ್ನೂ ಹೀಗೇ ಹೋಗ್ತಾ ಇದ್ದಾವೆ, ಮನುಷ್ಯ ಹೀಗೆ ಸೀದಾ ಆದ. ದಿಸ್ ಇಸ್ ಕಾಲ್ಡ್ ಎವಲ್ಯೂಷನ್. ಓಕೆ, ಬೆನ್ನು ಮೂಳೆ ಸೀದಾ ಆಯಿತು. ಬೆನ್ನು ಮೂಳೆ ಸೀದಾ ಆಗಿದ್ರಿಂದ ಫ್ರೀ ಫ್ರಂಟಲ್ ಕಾರ್ಟೆಕ್ಸ್ ದೊಡ್ಡದಾಯಿತು, ಲಿಂಬಿಕ್ ಬ್ರೈನ್ ಸಣ್ಣದಾಯಿತು. ಅದಕ್ಕೆ ನಮ್ಮಲ್ಲಿ ಮನುಷ್ಯತ್ವ ಅಂತ ಬಂತು, ಮನಸ್ಸು ಬಂತು. ಇವೆರಡೂ ಕಿವಿಗಳ ಮಧ್ಯೆ ಏನಿದೆ ಆ ಜಗ, ಇಟ್ ಈಸ್ ಗೋಯಿಂಗ್ ಟು ರಾಕ್ ದ ವರ್ಲ್ಡ್. ದಟ್ ಈಸ್ ವಾಟ್ ಹ್ಯಾಸ್ ಚೇಂಜ್ ಆಲ್ ದಿಸ್. ನಾವೆಲ್ಲೋ ಕಾಡಿನಲ್ಲಿ ಮಾಂಸ ತಿನ್ಕೊಂಡು, ಹಸೆ ಮಾಂಸ ತಿನ್ಕೊಂಡು, ಅರಬಿ ಅನ್ನೋದು ಇದ್ದಿದ್ದಿಲ್ಲ. ನಾವು ಪ್ರಾಣಿಗಳ ಗತೆ ಇದ್ದವರು ಇವತ್ತು ಆಕಾಶದಲ್ಲಿರೋ ಸುನೀತಾ ವಿಲಿಯಮ್ಸ್ನ ಕರ್ಕೊಂಡ್ಬರ್ತೇವೆ ಕೆಳಗಡೆ ಅಂದರೆ ಇದಕ್ಕೆಲ್ಲ ಕಾರಣ ಏನು? ಫ್ರೀ ಫ್ರಂಟಲ್ ಕಾರ್ಟೆಕ್ಸ್, PFC. ಹೌದಾ? ಲಿಂಬಿಕ್ ಬ್ರೈನ್ ಇದೆ, ಅದಕ್ಕೆ ನಾವು ಆವಾಗ ಏನೋ ಎನಿಮಲ್ ಗತೆ ಮಾಡ್ತಿರ್ತೇವೆ ನಾವು. ಗೊತ್ತಾಯ್ತಾ? ಇದು ಯಾವಾಗ ಜಾಗೃತ ಆಗುತ್ತೆ ಅವಾಗ ಸಿಟ್ಟಿಗೆ ಹೇಳೋದು, ಬೈಯೋದು, ಹೊಡೆಯೋದು, ಕೊಲೆ ಮಾಡೋದು, ಇವೆಲ್ಲ ಲಿಂಬಿಕ್ ಬ್ರೈನ್ ಆಕ್ಟಿವಿಟೀಸ್. ಹೌದಾ? ಫ್ರೀ ಫ್ರಂಟಲ್ ಕಾರ್ಟೆಕ್ಸ್ ಈಸ್ ದ ಕ್ರಿಯೇಟಿಂಗ್, ದ ಹೋಲ್ ವರ್ಲ್ಡ್ ಇಸ್ ಬೀಂಗ್ ಕ್ರಿಯೇಟೆಡ್ ಬೈ ದಟ್. ಲೈಕ್ ದಿಸ್ ಮೈಕ್ ಇಸ್ ಕ್ರಿಯೇಟೆಡ್ ಬೈ ದಟ್, ದಿಸ್ ಶರ್ಟ್ ಇಸ್ ಕ್ರಿಯೇಟೆಡ್ ಬೈ, ಎವ್ರಿಥಿಂಗ್ ಇಸ್ ಫ್ರೀ ಫ್ರಂಟಲ್ ಕಾರ್ಟೆಕ್ಸ್. ಸೊ ಈ ಮನಸ್ಸೇನಿದೆಯಲ್ಲ, ದ್ಯಾಟ್ ಈಸ್ ವಾಟ್ ಈಸ್ ದ ಪವರ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ಯಾವ ಒಂದು ಇನ್ಸ್ಟ್ರೂಮೆಂಟಿಂದ ಮನುಷ್ಯ ಆಗ್ತಾನೆ, ಅದ್ರ ಬಗ್ಗೆ ಒಂದೇ ಒಂದು ಚಾಪ್ಟರ್ ಸ್ಕೂಲ್ನಲ್ಲಿಲ್ಲ. ಮನುಷ್ಯನಿಗೆ ಮನಸ್ಸಿನ ಬಗ್ಗೆನೇ ಹೇಳ್ಕೊಡೋದಿಲ್ಲ ಅಂದರೆ ನಾವು ಏನು ಉದ್ದೇಶ ಇರಬೇಕು ಹೇಳಿ? ಎಜುಕೇಶನ್ ಸಿಸ್ಟಮ್ ಉದ್ದೇಶ ಏನಿರಬೇಕು? ದೇ ವಾಂಟ್ ಸರ್ವೆಂಟ್ಸ್ ಆ್ಯಂಡ್ ಎವ್ರಿಬಡಿ ಹ್ಯಾಸ್ ಬಿಕಮ್ ಸರ್ವೆಂಟ್ಸ್. ಸರ್ವೆಂಟ್ಸ್ ಮುಖ್ಯ ಉದ್ದೇಶ ಏನಪ್ಪ? ಸರ್ವೈವಲ್. ಸರ್ವೈವಲ್ ಅಂದರೆ ಏನು? ಹೊಟ್ಟೆ ತುಂಬಿಸ್ಕೊಳ್ಳೋದು, ಜೀವಂತ ಇರೋದು. ವಿ ಹ್ಯಾವ್ ಆಲ್ ಬಿಕಮ್ ವಿಕ್ಟಿಮ್ಸ್ ಆಫ್ ದ್ಯಾಟ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಅದಕ್ಕೆ ನಮ್ಮ ಎಜುಕೇಷನ್ ಸಿಸ್ಟಮ್, ಸರ್ವೆಂಟ್ ಅಂದರೆ ಯಾರು? ಆಳು ಮನುಷ್ಯ ಅಂದರೆ ಯಾರು? ಯಾರು ಆಳು ಅಂದರೆ ಅವನಿಗೆ ಸ್ವಂತ ವಿಚಾರ ಮಾಡುವಂಥ ಶಕ್ತಿ ಇರೋದಿಲ್ಲ, ಸ್ವಂತ ವಿಚಾರ ಮಾಡೋದು ಇಲ್ಲ. ಮನೆಯಲ್ಲಿ ಒಬ್ಬನ ಆಳು ಮನುಷ್ಯ ಇದ್ದಾನಂದರೆ ಸ್ವಂತ ವಿಚಾರ ಮಾಡೋದಿಲ್ಲ. ಇದನ್ನು ತೆಗೆದಿಡೋ, ಅದು ಮಾಡೋ, ಅವ್ನು ಹೇಳಿದ್ದನ್ನು ಮಾಡೋ. ಆ್ಯಂಡ್ ಹಿ ವಿಲ್ ನೆವರ್ ಕ್ವಶನ್ ದ ಬಾಸ್. ಹಂಗೆ ಯಾಕೆ ಮಾಡಿದ್ರಿ ಸಾಹೇಬ್ರ ಅಂತ ಕೇಳೋಂಗಿಲ್ಲ. ಯಾಕಲೇ ಭಾಳ ಮಾತಾಡತ್ತಿಲ್ಲ, ಹೊಡಿಲ್ಲ ಅನ್ನೋ ಅಂತಿಲ್ಲ ನಾವು. ರೈಟ್? ಹೊಳ್ಳಿ ಕ್ವಶನ್ ಕೇಳೋಂಗಿಲ್ಲ ನಾವು. ಮೂರನೇದು, ಇವರೆಲ್ಲರೂ ಕೂಡ ಏನು ಮಾಡಕತ್ತಾರ ಅಂತ ಅವ್ನಿಗೆ ಅರ್ಥ ಇರೋಂಗಿಲ್ಲ, ಗೊತ್ತೇ ಇರೋಂಗಿಲ್ಲ, ತನ್ನ ಕೆಲಸ ಮಾಡ್ಕೊಂತ ಹೊಂಟಿರ್ತಾನೆ. ಸೊ ದೇರ್ ಇಸ್ ನೋ ಥಿಂಕಿಂಗ್, ಕ್ವಶನಿಂಗ್, ಅಂಡರ್ಸ್ಟ್ಯಾಂಡಿಂಗ್. ಈ ಮೂರನ್ನು ತೆಗೆದ ತಕ್ಷಣ ಮನುಷ್ಯ ಸರ್ವೆಂಟ್ ಆಗ್ತಾನೆ, ಆಳು ಮನುಷ್ಯ ಆಗ್ತಾನೆ. ಲುಕ್ ಎಟ್ ಅವರ್ ಎಜುಕೇಶನ್ ಸಿಸ್ಟಮ್ ನಾವು. ಈಸ್ ದೇರ್ ಥಿಂಕಿಂಗ್ ಇನ್ ಅವರ್ ಎಜುಕೇಶನ್ ಸಿಸ್ಟಮ್? ಅಬ್ಸಲ್ಯೂಟ್ಲಿ ನೋ. ವೆದರ್ ಚಿಲ್ಡ್ರನ್ ಆರ್ ಅಲೌಡ್ ಟು ಆಸ್ಕ್ ಕ್ವಶನ್ಸ್? ನೋ. Teachers ask the question and students have to answer. Then the third one is whether they are understanding what they are doing, why they are studying. Most of the students, they come and ask me why we should study when he is in 10th standard. He don't know why he is studying. He is not understanding. So thinking, questioning, understanding, ಮೂರನ್ನು ನಾವು ತೆಗೆದು ಹಾಕಿದಾಗ ಆಳುಗಳು ರೆಡಿ ಆಗ್ತಾ ಇದ್ದಾವೆ. ಅದರಲ್ಲಿ ನೀವು ಸಪ್ತಾಪುರ ಬಾವಿಯಿಂದ ಕರ್ನಾಟಕ ಯೂನಿವರ್ಸಿಟಿವರೆಗಂತೂ ನಡುಕಂತೂ ಈ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಒಂದು ಬರೋದಲ್ಲಿ ಓಕೆ ಎಷ್ಟು ಆಳುಗಳಿದ್ದಾವೆ ನೋಡಿ. ಪಾಪ ಅವ್ರದ್ದು ಏನೂ ತಪ್ಪಿಲ್ಲ, ಯುವಕರದ್ದು ಏನೇನೂ ತಪ್ಪಿಲ್ಲ. ದೇ ಆರ್ ದ ವಿಕ್ಟಿಮ್ಸ್ ಆಫ್ ದಿಸ್ ಎಜುಕೇಶನ್ ಸಿಸ್ಟಮ್. ಈವನ್ ಆಫ್ಟರ್ 17 years ಆಫ್ ಎಜುಕೇಶನ್, ದೇ ಡೋಂಟ್ ಹ್ಯಾವ್ ಕ್ಲಾರಿಟಿ ವಾಟ್ ಟು ಡೂ ಇನ್ ಲೈಫ್. ಈಸ್ ಇಟ್ ನಾಟ್ ಚೀಟಿಂಗ್ ಆಸ್ ಎ ಎಜುಕೇಷನಿಸ್ಟ್? Don't cheat anybody. Don't cheat children actually. They have come with a lot of hope to our class, thinking that this person, this madam, this sir will create a life for me anta bandirtare. They don't come like she will teach physics for me anta barodilla avaru. They create a life for me anta bandirtare. So thinking, questioning, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅದಕ್ಕೆ. ಸೊ ವಿ ಹ್ಯಾವ್ ಬಿಕಮ್ ಸರ್ವೆಂಟ್ಸ್ ಟುಡೇ. ಆ ಮನಸ್ಸನ್ನೇ ತೆಗೆದು ಹಾಕ್ಬಿಟ್ರಪ್ಪ ಎಜುಕೇಷನಿಂದ. ಅದಕ್ಕೆ ಇವತ್ತೆಲ್ಲ ಮೃಗತ್ವ ಭಾವನೆಯಲ್ಲಿದ್ದಾರೆ, ಎಲ್ಲರೂ ಪ್ರಾಣಿ ಪ್ರಜ್ಞೆಯಲ್ಲಿ ಜೀವನ ಮಾಡ್ತಾರೆ. ಗೊತ್ತಾಯ್ತಾ? ಸೊ ಇದನ್ನು ನೀವು ಎಚ್ಚರ ಮಾಡಬೇಕು. ಈಗಂತೂ ಮನಸ್ಸಂತೂ ಕಲಿಕೆ ಹೋಗ್ಬಿಟ್ಟಿದೆ. ಅದರ್ ಡೇ ಸಂಬಡಿ ಫ್ರಮ್ ಬೆಲ್ಗಾಮ್, ಮೈ ಗುಡ್ ಫ್ರೆಂಡ್, ವಿ ಗಾಟ್ ಟ್ರಾನ್ಸ್ಫರ್ಡ್ ಫ್ರಮ್ ಸಮ್ ಅದರ್ ಪ್ಲೇಸ್, ನಾರ್ತ್ ಇಂಡಿಯಾದಿಂದ ಇಲ್ಲಿ ಬಂದರು. ಓಕೆ, ದೇ ಪುಟ್ ಹಿಸ್ ಚೈಲ್ಡ್ ಟು ಇನ್ ಇಂಟರ್ನ್ಯಾಷನಲ್ ಸ್ಕೂಲ್. ಅದೊಂದು ಹುಚ್ಚಿಡಿದಿದೆ ಈಗ, ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ. ಬಿಜಾಪುರ್ಗೆ ಹೋದರೆ ಎಲ್ಲ ಇಂಟರ್ನ್ಯಾಷನಲ್ ಹೋಟ್ಲೆ, ಒಂದು ಇಂಟರ್ನ್ಯಾಷನಲ್ ಇಲ್ಲ, ಬಟ್ ಹೆಸರು ಮಾತ್ರ ಇಂಟರ್ನ್ಯಾಷನಲ್. ಹೌದಾ? ಇಂಟರ್ನ್ಯಾಷನಲ್ ಸ್ಕೂಲು ಅಂತ ಒಂದು ಬಂದುಬಿಟ್ಟಿದೆ ಈಗ. ಇಂಟರ್ನ್ಯಾಷನಲ್ ಸ್ಕೂಲ್ ಹಾಕಿದ್ದಾರೆ. ಅವ್ರು ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಇಂಟರ್ನ್ಯಾಷನಲ್ ಡ್ರೆಸ್ಸು, ಇಂಟರ್ನ್ಯಾಷನಲ್ ಊಟ, ಇಂಟರ್ನ್ಯಾಷನಲ್ ಟಿಫಿನ್ನು ಇದೆ, ಬಟ್ ಕರಿಕ್ಯುಲಮ್ ಸೇಮೇ. ಮತ್ತು ಅಲ್ಲಿ ಹುಡುಗ ಹೋದರೆ, ಇವನು ಹೊಸದಾಗಿ ಜಾಯ್ನ್ ಆಗಿದ್ದರೆ, 4th ಸ್ಟ್ಯಾಂಡರ್ಡ್ ಜಾಯ್ನ್ ಆಗಿದ್ದಾನೆ, ಆ ಹುಡುಗರು ಹೊಸ ಹುಡುಗರು ಅಂತ ಕಡೆ ಇವನಿಗೆ ಕಾಡಬೇಕಲ್ಲ ಈಗ. ಅದಕ್ಕೆ ದೇ ಪ್ಲೇ ಗೇಮ್ ಕಾಲ್ಡ್ 6-7 ಗೇಮ್ ಅಂತ. 6-7, 6-7. ಆ್ಯಂಡ್ ವಾಟ್ ಇಸ್ ದಿ 6-7 ಗೇಮ್? ಓಕೆ, ಏನು ಸಿಂಪಲ್ ಗೇಮ್ ಅದು. ಇಟ್ಸ್ ಎ ಕೊರಿಯನ್ ಗೇಮ್ ಇಮಿಟೇಟೆಡ್ ಬೈ ಚಿಲ್ಡ್ರನ್. ಲೈಕ್ ದೇ ಆರ್ ಆಲ್ ಸೀಯಿಂಗ್ ಕೊರಿಯನ್ ಗೇಮ್ಸ್ ನಾವು. ಯು ಶುಡ್ ಬಿ ವೆರಿ ಕಾನ್ಷಿಯಸ್. ಇವೆಲ್ಲ ಚಾಲೆಂಜಸ್ ಭಾರಿ ಬರ್ತವೆ ಇನ್ಮೇಲಿಂದ. 6-7 ಗೇಮ್ ಅಂದರೆ 1 2 3 4 5 6 7. ಯಾರು 7 ಬರ್ತದಲ್ಲ, ಇಲ್ಲಿ ಕೌಂಟ್ ಮಾಡೋಲ್ವಾ? ಇಲ್ಲಿ ಕೌಂಟ್ ಮಾಡಿದ್ರೆ ಗೊತ್ತಾಗುತ್ತೆ, ನಿಮಗೂ ಟೆನ್ಷನ್ ಆಗುತ್ತೆ. ಯಾರು 7 ಬರ್ತದಲ್ಲ ಅವ್ರು ಇವತ್ತು ರಾತ್ರಿ ಸಾಯ್ತಾರೆ. ಫನ್ನಿ ಗೇಮ್ ಫಾರ್ ಎಲ್ಡರ್ಸ್, ಬಟ್ ಫಾರ್ ಚಿಲ್ಡ್ರನ್ ಇಟ್ ಇಸ್ ಅ ಸೀರಿಯಸ್ ಗೇಮ್. ಹಂಗೆಲ್ಲ ಹುಚ್ಚರೈತೆ ಮಾತಾಡಕೂಡದು, ಯಾರು ಸಾಯ್ತಾರನೆ ಹೋಗಿ ಅನ್ನೋದು ಅದು ಈಸಿ ನಮಗೆ. ಬಟ್ ಆ ಮಗು ಸೀರಿಯಸ್ ತೊಗೊಂಡಿದ್ದೆಲ್ಲ.
ಸೊ ಇವನು ಫಸ್ಟ್ ಕ್ಲಾಸಿಗೆ ಹೋದಾಗ 1 2 3 4 5 6 7 ಅಂದ್ಬಿಟ್ರು. 7 ಅಂದ್ಕೊಂಡು ಇವನು ಬಂತು, ಹಂಗೆ ಬರ್ಸಿದ್ದಾರೆ. ಇವನು ಸಾಯ್ತಾನೆ. ನೀ ಸಾಯ್ತೀಯೋ, ಇವತ್ತು ಸತ್ಬಿಡ್ತೀಯೋ, ನೀ ಸತ್ ಮೇಲೆ ಎಲ್ಲಿ ಹೋಗ್ತೀಯೋ ಗೊತ್ತಿಲ್ಲೋ, ನಿಮ್ಮ ಪಪ್ಪಾಗೆ ಹೆಂಗೆ ಹೇಳ್ತೀಯೋ, ನಿಮ್ಮ ಮಮ್ಮಿಗೆ ಹೆಂಗೆ ಹೇಳ್ತೀಯೋ, ನಿನ್ನ ಪೆನ್ಸಿಲ್ ಕೊಟ್ಬಿಡೋ, ನೀ ಹೆಂಗೂ ನಾಳೆ ಬರೋದಿಲ್ಲೋ, ಹಿಂಗೆಲ್ಲ ಮಾಡಿ ಅದ್ರ ತಲೆಯಲ್ಲಿ ಹಾಕಿದ್ದಾರೆ. ಅದು ಬಂದು ಮನೆಗೆ ಬಂದು, ಅಮ್ಮ ನಾನು ಸತ್ತೋಗ್ಬಿಡ್ತೇನೆ ಇವತ್ತು, ನಾನು ಸತ್ತರೆ ದೆವ್ವ ಆಗ್ತೀನ, ದೇವ್ರ ಕಡೆ ಹೋಗ್ತೀನ, ನಾನು ಮತ್ತೆ ನೀನು ಹೆಂಗೆ ಬಿಟ್ಟೆ ಆಗೋದು, ಬರೀ ಇವೇ ಮಾತು 2-3 ತಾಸು. ಫಸ್ಟಿಗೆ ಅವ್ರ ಅಮ್ಮನೂ ಏಯ್ ಸುಮ್ಮನೆ ಇರ ಅಂದಿದ್ದ. ಮತ್ತೊಂದು 2-3 ತಾಸಾದ್ಮೇಲೆ ಅವಳಿಗೂ ಟೆನ್ಷನ್ ಆಗಿದೆ. ಅಪ್ಪನ ಫೋನ್ ಮಾಡಿ, ಅಪ್ಪ ಬಂದ ಕೂಡ ಏಯ್ ಯಾರೋ ನಿಂಗೆ ಹೇಳಿದ್ದು ಹೊಡಿಲ್ಲ ನಿಂಗೆ ಅಂತಂದ. ಇಲ್ಲಪ್ಪ ಅಮ್ಮ ನಾನು ಸತ್ಬಿಟ್ಟೆ ಅಂದ್ರೆ ಹೆಂಗೆ, ಈಗ ಸಾಯ್ತೇನೆ ನಾನು, ಇವತ್ತೇ ಸಾಯ್ತೇನೆ ನಾನು. ಕಂಟಿನ್ಯೂಸ್ ಮಾಡಿ 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 ದೆನ್ ದೇ ಕಾಲ್ಡ್ ಮೀ, ಸರ್ ಮಗ ಹಿಂಗೆ ಮಾಡತ್ತಂತ. ಸರ್ ಏನು ಮಾಡೋದು? ನಾ ಏನು ಹೇಳಿದೆ, 12 ಗಂಟೆ ಮಟ್ಟ ದಾಟಿಸ್ರಿ, ಇವತ್ತು ಮುಗಿತೈತಿ, ನಾಳೆಗೆ ಏನಾರ ಕತೆ ಹೇಳೋಣ ಅಂತ ಹೇಳಿದೆ. ಮತ್ತೆ ಇಷ್ಟ ಮಾಡಿ ಬರುತ್ತೆ, ರೈಟ್? ಮುಂಜಾನೆ ಮಟ್ಟನು ಒಂದು 2:30-3 ಮಟ್ಟನ ಹಂಗೆ ಬಡ್ಬಡ್ಸ್ ಹಂಗೆ ಮಕ್ಕೊಂಡೈತಿ. ಮುಂಜಾನೆ ಎದ್ದ ತಕ್ಷಣ ಅವ್ನು ನಾ ಹೇಳಿದೆ ಅವ್ರಿಗೆಲ್ಲ, ಫಾದರ್ ಮದರಿಗೆ, ಅವ್ನು ಎದ್ದ ತಕ್ಷಣ ಕಾಂಗ್ರ್ಯಾಚುಲೇಷನ್ಸ್, ನೋಡು ನೀನು ಸತ್ತಿಲ್ಲ, ನಿನಗೆ ದೇವ್ರು ಇನ್ನೊಂದು ಜನ್ಮ ಕೊಟ್ಟಿದ್ದಾನೆ, ನೀ ಭಾರಿ ಆಗ್ತೀಯ, ನೀನು ಯಾರು ಕೊಂದು ಮಾಡೋದು ಎಲ್ಲ ಹೇಳು ಅಂತ ಹೇಳಿದ್ರೆ ಇವ್ರು ಹೇಳ್ಬಿಟ್ರು. ನೆಕ್ಸ್ಟ್ ಈ ಹುಡುಗ ಪವರ್ಫುಲ್ಲು, ಸ್ಕೂಲಿಗೆ ಇವನು ಹೋಗಿದ್ದಾನೆ, ಐ ವಿಲ್ ಪ್ಲೇ 1 to 7 ಗೇಮ್ ನಾವು, 6-7 ಗೇಮ್, 1 2 3 4 5 6 7 ಅಂತ ಇನ್ನೊಬ್ಬನ್ಗಂದ. ಅವನು ಸ್ವಲ್ಪ ಹಟ್ಟ ಕಟ್ಟ ಇದ್ದಾನೆ, ನನ್ಗತ್ತೆ ಇದ್ದಾನೆ, ನಾನು ಸಾಯ್ತೇನೆ, ನಿನ್ನೆ ಸಾಯಿಸ್ತೇನೆ ಅಂತ ಇವನು ಹೊಡೆದೇನೆ. 4th ಸ್ಟ್ಯಾಂಡರ್ಡ್, ಇಬ್ರು ಹೊಡೆದು ರಕ್ತ ಬಂದಿದೆ. ಆಮೇಲೆ ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ಲ, ಇಬ್ಬರನ್ನು ಸ್ಕೂಲಿಂದ ಹೊರಗೆ ಹಾಕಿದ್ದಾರೆ. ದೇ ಡೋಂಟ್ ವಾಂಟ್ ಟು ಅನಲೈಸ್ ಆಲ್ಸೋ. ಸೊ ಮೈ ಕ್ವಶನ್, ಮೈ ಡಿಯರ್ ಫ್ರೆಂಡ್ಸ್, 4th ಸ್ಟ್ಯಾಂಡರ್ಡ್ ಬಾಯ್ and 5th standard boy together, they raped 5th standard girl. Can you imagine this in this world? Who is going to handle this mental health? ಯಾರು ಹ್ಯಾಂಡಲ್ ಮಾಡ್ತಾರೆ ಹೇಳಿ? ಟುಡೇ ಇವತ್ತು ಚಿಲ್ಡ್ರನ್, ಓಕೆ, ದ ಡ್ರಗ್ಸ್ ದಟ್ ದೇ ಟೇಕ್ 8, 9, 10ಗೆ 8, 9, 10 ಮ್ಯಾಕ್ಸಿಮಮ್ ಪ್ರೆಗ್ನೆನ್ಸೀಸ್. 9, 10, 11, 12 ಹುಡುಗಿಯರು ದೇ ಆರ್ ಗೆಟಿಂಗ್ ಪ್ರೆಗ್ನೆಂಟ್ ಟುಡೇ. ಹೂ ಇಸ್ ಗೋಯಿಂಗ್ ಟು ಮ್ಯಾನೇಜ್ ದಿಸ್? ಯು ಕ್ಯಾನ್ಟ್ ಸೇ ಸರ್ ಇಟ್ ಇಸ್ ಔಟ್ ಆಫ್ ಮೈ ಸಿಲೆಬಸ್. ಹೌದಾ? ಅಲ್ಲಿ ಹೋಗಿ ಕೋರ್ಟ್ನಲ್ಲಿ ಹೋಗಿ ನಿಂತ್ಕೊಳ್ಳಿ, 8ನೇ ಹುಡುಗಿ ಗರ್ಭ ತಕೊಂಡು ಹಿಂಗೆ ನಿಂತಿರುತ್ತೆ ಹಿಂಗೆ. ಹೌದು, ಬಂದು ಲಾಯರ್ ಕೇಳಬೇಕಲ್ಲ ಏನಾಯ್ತು ಅಂತ, ಅಳ್ತಿರ್ತಾಳೆ ಲಾಯರ್. ಅಷ್ಟು ಕಷ್ಟ ಇದ್ದಾವೆ, ಗೊತ್ತಾಯ್ತಾ? ಸೊ ಅದಕ್ಕೆ ಕಮಿಂಗ್ ವರ್ಲ್ಡ್, ಈ ಏನು 4-5 ವರ್ಷ ಆಯ್ತಲ್ಲ, ಇಟ್ಸ್ ಎ ಚಾಲೆಂಜ್ ಫಾರ್ ದ ಮೆಂಟಲ್ ಹೆಲ್ತ್ ಆಲ್ಸೋ. ಐ ರಿಕ್ವೆಸ್ಟ್ ದ ಸ್ಕೂಲ್ ಮ್ಯಾನೇಜ್ಮೆಂಟ್, ಪ್ಲೀಸ್ ವರ್ಕ್ ಆನ್ ದ ಮೆಂಟಲ್ ಹೆಲ್ತ್. ಗೊತ್ತಾಯ್ತಾ? ಆಫ್ ಕೋರ್ಸ್ ದೇರ್ ಆರ್ ಬ್ಲೆಸ್ಸಿಂಗ್ಸ್ ಆಫ್ ಬಾಬಾ, ಲೈಕ್, ಬಟ್ ಸ್ಟಿಲ್ he'll say like, my blessings are there, but you need to do your work. ಗೊತ್ತಾಯ್ತಾ? ಇಲ್ಲ ಬ್ಲೆಸ್ಸಿಂಗ್ಸ್ ಅಂದರೆ ಸುಮ್ಮನೆ ಗೇಟ್ ಎಂಟರ್ ಆದರೆ ಎಲ್ಲರ ಜೀವನ ಸಕ್ಸಸ್ಫುಲ್ ಆಗಿಬಿಡ್ಬೇಕಿತ್ತು. ವಿ ಹ್ಯಾವ್ ಟು ಪುಟ್ ಅವರ್ ಎಫರ್ಟ್ಸ್. ಹೌದಾ? ಸೊ ಮೆಂಟಲ್ ಹೆಲ್ತ್ ಇಸ್ ಗೋಯಿಂಗ್ ಟು ಬಿ ಎ ಬಿಗ್ ಚಾಲೆಂಜ್. ಯು ನೀಡ್ ಟು ರಿಯಲಿ ವರ್ಕ್ ಆನ್ ದ್ಯಾಟ್. ಗೊತ್ತಾಯ್ತಾ? ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಡ್ರಗ್ಸ್ ಇದಾವೆ ಎಲ್ಲ. ಈಗ ಫೆವಿಕಾಲ್ ಇಸ್ ಎ ಡ್ರಗ್ ಟುಡೇ, ಸ್ಯಾನಿಟೈರ್ ಇಸ್ ಎ ಡ್ರಗ್, ನೇಲ್ ಪಾಲಿಶ್ ರಿಮೂವರ್ ಇಸ್ ಎ ಡ್ರಗ್, ಓಕೆ, ಅಯೋಡಿಕ್ಸ್ ಇಸ್ ಎ ಡ್ರಗ್. ಲೈಕ್ ಅಯೋಡಿಕ್ಸ್ ಅನ್ನ ಬ್ರೆಡ್ ಮೇಲೆ ಹಚ್ಕೊಂಡು ತಿಂತಾರೆ ಇವತ್ತು ಹುಡುಗರು. ಇವೆಲ್ಲ ನಡೆದಿದ್ದಾವೆ, ಗೊತ್ತಾಯ್ತಾ? ಸೊ ವೇಕ್ ಅಪ್. ಸೊ ಟೀಚಿಂಗ್ ಅಂದರೆ ಬರೀ ನಿಮ್ಮ ಸಬ್ಜೆಕ್ಟ್ ಅಷ್ಟೇ ಅಲ್ಲ. There is something beyond that. You have to teach life. So this one-day workshop that you have, where Madam has come, sir is the Nadiget sir. Okay, I think they'll definitely make a difference in your thought process. They'll put you into thoughtful actions. Okay, and you'll start looking at the same children in a different way by tomorrow. Okay, then also see that it's my career now. Next 5 years is a big question. Whole world is changing. Am I changing? And if I continue to be like this, children will change me from the school itself. So let me wake up. As Swamiji said, arise, awake, stop not till you succeed. Okay, at the same time, Swamiji ಏನು ಹೇಳಿದ್ರು ಅಂದರೆ, ಮನುಷ್ಯನ ಪರಿಪೂರ್ಣತೆಯನ್ನು ಹಿಗ್ಗಿಸುವುದೇ ಶಿಕ್ಷಣ ಅಂತ ಹೇಳಿದರು. ಪರಿಪೂರ್ಣ ಇದ್ದಾನೆ ಮನುಷ್ಯ, ಅದನ್ನು ಹಿಗ್ಗಿಸ್ಬೇಕು, ಅದು ಶಿಕ್ಷಣ. Okay, the primary objective of education is to make children fearless. ಯಾವಾಗ ಮಕ್ಕಳು ಈ ಒಂದು ಕ್ಯಾಂಪಸ್ ಬರ್ತಾರೆ, ಅವ್ರ ಕ್ಯಾಂಪಸ್ ಮುಗಿಸ್ಕೊಂಡು ಒಂದು 8-10 ವರ್ಷ ನಮ್ಮ ಜೊತೆ ಇರ್ತಾರೆ, ಹೊರಗಡೆ ಹೋಗುವಾಗ ಧೈರ್ಯವಂತರಾಗಿ ಹೋದರೆ, ಐ ಥಿಂಕ್ ವಿ ಹ್ಯಾವ್ ಡನ್ ಅವರ್ ಬೆಸ್ಟ್. No, madam, I'll face the world, don't worry. I know like there are success and failure. I know that I'm going to fall sometime. I know it's not that every time there is a happiness, there is some sadness also. Come on, I'm going to manage that. Okay, that is what is life, and that is why life is thrilling for me, because there is failure and success, there is sadness and happiness. Okay, there is, I need to fall down sometime, I'll rise sometime, people will praise me sometimes, people will criticize me sometime. This is the play of life, and I'm ready to face that life. Okay, thank you so much madam. ಅಂತ ಕಾಲ್ ಬಿದ್ದು ಹೊರಗಡೆ ಹೋದ್ರು ಅಂತಂದ್ರೆ, ಐ ಥಿಂಕ್ ವಿ ಹ್ಯಾವ್ ಡನ್ ಅವರ್ ಡ್ಯೂಟಿ. ಹೊರಗಡೆ ಹೋಗಿ ಕೂತ್ಕೊಂಡು ಅಂದರೆ ನೀವು ಏನು ಬೇಕಾದ ಸಿಲೆಬಸ್ ಕವರ್ ಮಾಡಿರಿ. ಓಕೆ, ಎಷ್ಟೋ ಜನಕ್ಕೆ ರ್ಯಾಂಕ್ ತೊಗೊಂಬಂದಿರಿ,
ನೀವು ಬೋರ್ಡ್ ಮ್ಯಾಗ ಇಷ್ಟು ಮಂದಿ ರ್ಯಾಂಕ್ ಬರ್ದಾರ ಅಂತ ಹಾಕ್ರಿ, ಪೇಪರ್ನಾಗ ಅಡ್ವರ್ಟೈಸ್ಮೆಂಟ್ ಕೊಡ್ರಿ, ಇಟ್ ಡಸಂಟ್ ಮ್ಯಾಟರ್. ಗೊತ್ತಾಯ್ತಾ? ಆ ಫೋಟೋ ಬರೋರು 10 ಜನ ಅಷ್ಟೇ ಪೇಪರ್ನಲ್ಲಿ ಬರೋರು, ಉಳಿದ 90 ಹುಡುಗರು ಏನಾದ್ರು ಅಂತ ಪ್ರಶ್ನೆ ಹಾಕ್ಕೊಳ್ಳೋರೆ ಒಳ್ಳೆ ಟೀಚರ್. ಓಕೆ, ಸೊ ವಿಶ್ ಯು ಆಲ್ ದ ಬೆಸ್ಟ್. ಆ್ಯಂಡ್ ಐ ಜಸ್ಟ್ ಕನ್ಕ್ಲೂಡ್ ದಿಸ್ ವಿತ್ ಒನ್ ಸ್ಟೇಟ್ಮೆಂಟ್. ಸೊ ವಾಟ್ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಸೆಟ್, he said beautifully, ಟೆಕ್ನಾಲಜಿ ಬರ್ತಾ ಇದೆ, ಇದು ಬರ್ತಾ ಇದೆ, ಅದು ಏನಾಗುತ್ತೆ, ನಾವೆಲ್ಲ ರಿಪ್ಲೇಸ್ ಆಗ್ತೇವ ಅಂತ. ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ, ಬಹಳ ವರ್ಷಗಳ ಹಿಂದೆ ಹೇಳಿದರು, ಮೆಜೆಸ್ಟಿಕ್ ಬಿಲ್ಡಿಂಗ್ಸ್ ಆ್ಯಂಡ್ ಕಾಸ್ಟ್ಲಿ equipments ಕ್ಯಾನ್ ನೆವರ್ ಬಿ ಎ ಸಬ್ಸ್ಟಿಟ್ಯೂಟ್ ಫಾರ್ ಗ್ರೇಟ್ ಇನ್ಸ್ಪೈರಿಂಗ್ ಟೀಚರ್. ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಕಾಸ್ಟ್ಲಿ ಇಕ್ವಿಪ್ಮೆಂಟ್ಗಳು ಗ್ರೇಟ್ ಇನ್ಸ್ಪೈರಿಂಗ್ ಟೀಚರ್ನ ರಿಪ್ಲೇಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಬಟ್ ಟೀಚರ್ನ ರಿಪ್ಲೇಸ್ ಮಾಡ್ತವೆ, ಗ್ರೇಟ್ ಇನ್ಸ್ಪೈರಿಂಗ್ ಟೀಚರ್ನ ರಿಪ್ಲೇಸ್ ಮಾಡೋದಿಲ್ಲ. ಮತ್ತು ಏನು ಡಿಫ್ರೆನ್ಸ್ ಸರ್ ಟೀಚರ್ಗೆ ಮತ್ತು ಗ್ರೇಟ್ ಇನ್ಸ್ಪೈರಿಂಗ್ ಟೀಚರ್ ಅಂದರೆ? ಓಕೆ, ನನ್ನ ಗುರುಗಳೊಬ್ಬರು ನನಗೆ ಮೆಂಟರ್ ಫಾರ್ ಮೈ ಟೀಚಿಂಗ್ ಪ್ರೊಫೆಷನ್, ಅವ್ರು ಹೇಳಿದ್ದು ಡಿಫ್ರೆನ್ಸ್ ಈಸ್, ಹೌ ಡು ಐ ನೋ ಐ ಆಮ್ ಎ ಗ್ರೇಟ್ ಇನ್ಸ್ಪೈರಿಂಗ್ ಟೀಚರ್, ಐ ಆಮ್ ಜಸ್ಟ್ ಎ ಟೀಚರ್ ಅಂತ ನನ್ನ ಮೆಂಟರ್ ಕೇಳಿದಾಗ ಹಿ ಸೆಡ್, ಮಹೇಶ್, ಇಸ್ ವೆರಿ ಸಿಂಪಲ್, ಇಟ್ಸ್ ಎ ಫೀಲಿಂಗ್. There is no test for this, or there is no certificate that you are a great inspiring teacher, but it's a feeling. What is a feeling? When you take your class, ಯಾವಾಗ ನೀನು ಕ್ಲಾಸ್ ಹೋಗ್ತೀಯ, ನೀನು ಮತ್ತು ನಿನ್ನ ವಿದ್ಯಾರ್ಥಿಗಳು, ಬೋತ್ ಆಫ್ ಯು ಶುಡ್ ಫಾರ್ಗೆಟ್ ಹಂಗರ್ ಆ್ಯಂಡ್ ಟೈಮ್. ಹೊಟ್ಟೆ ಹಸ್ತಿದ್ದು ಗೊತ್ತಾಗಬಾರ್ದು, ಸಮಯ ಹೋಗಿದ್ದು ಗೊತ್ತಾಗಬಾರ್ದು. ಆವಾಗ ಯು ಆರ್ ಎ ಗ್ರೇಟ್ ಇನ್ಸ್ಪೈರಿಂಗ್ ಟೀಚರ್. ಸೊ ಮೈ ಡಿಯರ್ ಫ್ರೆಂಡ್ಸ್, ಫೀಲ್ ದಿಸ್ ಎವ್ರಿ ಡೇ ಇನ್ ಯುವರ್ ಕ್ಲಾಸ್. ಹೆಂಗೆ ಕ್ಲಾಸ್ ತಗೊಳ್ಬೇಕಂದ್ರೆ, ಮಕ್ಕಳಿಗೆ ನಿಮಗೆ ಹೊಟ್ಟೆ ಹಸ್ತಿದ್ದು ಗೊತ್ತಾಗಬಾರ್ದು, ಟೈಮ್ ಹೋಗಿದ್ದು ಗೊತ್ತಾಗಬಾರ್ದು, ಬೆಲ್ ಹೊಡೆದಾಗ ಎಚ್ಚರ ಆಗಬೇಕು. ಕ್ಲಿಯರ್? Okay, so with this message, I wish you all the best for the day. Thank you so much.